ವೀಕ್ಷಕರೇ, ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಿದ್ದೀರಾ, ಒಂದು ಕಡೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ, ಮತ್ತೊಂದು ಕಡೆ ನಾಯಕರಿದ್ದಾರೆ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಡೆ ಏನಾಗಿದೆ ಅಂದರೆ, ಇರಾನ್ ಕಡೆಗೆ 3ನೇ ಯುದ್ಧ ನೌಕೆ USS ಜಾರ್ಜ್ ಬುಷ್ನ ರವಾನೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಏನು ಈಗಾಗಲೇ ಮೆಡಿಟರೇನಿಯನ್ ಸಮುದ್ರ ಏನಿದೆ ಅಲ್ಲಿ ಒಂದು ಯುದ್ಧ ನೌಕೆ, ಜೊತೆಗೆ ಹಿಂದೂ ಮಹಾಸಾಗರದ ಬಳಿ ಅಂದರೆ ಒಮನ್ ತೀರದಲ್ಲಿ ಒಂದು ಯುದ್ಧ ನೌಕೆ ಇದೆ ಅನ್ನೋ ಮಾಹಿತಿ ಇದೆ. ಜೊತೆಗೆ 3ನೇ ಯುದ್ಧ ನೌಕೆನೂ ಅಮೆರಿಕ ಅಧ್ಯಕ್ಷರು ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ 3ನೇ ಯುದ್ಧ ನೌಕೆ ಯಾಕೆ ಮತ್ತೊಮ್ಮೆ ಒಂದು ಸಮರ ಸಾರೋದಕ್ಕೆ ಸಿದ್ಧತೆನಾ? ಆ ಪ್ರಶ್ನೆ ಸೃಷ್ಟಿಯಾಗಿದೆ. ಆ ಪ್ರಶ್ನೆ ಸೃಷ್ಟಿಯಾಗೋ ಕಾರಣ ಏನಂದರೆ, ಪಶ್ಚಿಮ ಏಷ್ಯಾದಲ್ಲಿ ಏನೊಂದು ಮಿಡ್ಲ್ ಈಸ್ಟ್ ಅಂತ ಯುರೋಪಿಯನ್ ಕಂಟ್ರೀಸ್ ಕರೀತವೆ, ಭಾರತದವರು ನಾವು ಪಶ್ಚಿಮ ಏಷ್ಯಾ ಅಂತ ಕರಿತೀವಿ. ಈ ಒಂದು USS ಗೆರಾಲ್ಡ್ ಫೋರ್ಡ್ ಮತ್ತು USS ಅಬ್ರಹಾಂ ಲಿಂಕನ್ 2 ಯುದ್ಧ ನೌಕೆಗಳಿದ್ದಾವೆ. USS ಗೆರಾಲ್ಡ್ ಫೋರ್ಡ್ ಈಗಾಗಲೇ ಕೆಂಪು ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ಕಡೆ ನಿಗಾ ವಹಿಸಿದ್ರೆ, USS ಅಬ್ರಹಾಂ ಲಿಂಕನ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಈಗಾಗಲೇ ಇದ್ದಾವೆ. ಅದ್ರ ಜೊತೆಗೆ 3ನೇ ಯುದ್ಧ ನೌಕೆಯನ್ನು ಕೂಡ ರವಾನೆ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಮೂಲಗಳ ಪ್ರಕಾರ, ಅಂದರೆ ಇದು ಖಚಿತವಾಗಿಲ್ಲ, ಆಫ್ರಿಕಾ ಖಂಡದಲ್ಲಿರುವಂತಹ ಒಂದು ಯುದ್ಧ ನೌಕೆ ಏನಿದೆ USS ಜಾರ್ಜ್ ಬುಷ್, ಆ ಒಂದು ಯುದ್ಧ ನೌಕೆಯನ್ನು ಮೆಡಿಟರೇನಿಯನ್ ಸಮುದ್ರದತ್ತ ಅಥವಾ ಅರಬ್ಬಿ ಸಮುದ್ರದತ್ತ ರವಾನೆ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ ಅನ್ನೋ ಮಾಹಿತಿ ಇದೆ. ನಿಜಕ್ಕೂ ಆ ಯುದ್ಧ ನೌಕೆಯ ಏನೊಂದು ಸಾಗಿ ಬರುವ ದಾರಿ ಏನಿದೆ ಅದನ್ನು ಇನ್ನೂ ರಹಸ್ಯವಾಗಿ ಇಡಲಾಗಿದೆ. ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ 3ನೇ ಯುದ್ಧ ನೌಕೆನೂ ಬರುತ್ತೆ. ಅದ್ರ ಜೊತೆಗೆ ಒಂದು ಕಡೆ ಅಮೆರಿಕ ತಯಾರಿ ಇದಾದರೆ, ಇನ್ನೊಂದು ಕಡೆ ಇರಾನ್ ಏನು ಮಾಡ್ತಾ ಇದೆ, ಇಸ್ರೇಲ್ ಏನು ಮಾಡ್ತಾ ಇದೆ, ಇರಾನ್ ದೇಶವನ್ನು ಶಿಲಾಯುಗಕ್ಕೆ ತಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊತಾ ಇದೆ. ಅಂದರೆ ಇರಾನ್ನಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಟ್ಟಡಗಳಿರಬಾರ್ದು, ಸೇತುವೆಗಳಿರಬಾರ್ದು, ಅಲ್ಲಿನ ವಿದ್ಯುತ್ ಉತ್ಪಾದನಾ ಸ್ಥಾವರಗಳಿರಬಾರ್ದು, ಅಲ್ಲಿನ ತೈಲ ಉತ್ಪಾದನಾ ಘಟಕಗಳು ಇರಬಾರ್ದು. ಆ ರೀತಿಯಾದಂತಹ ಭಾರಿ ವಿಧ್ವಂಸಕ ದಾಳಿ ನಡೆಸೋದಕ್ಕೆ ಇಸ್ರೇಲ್ ಸಿದ್ಧತೆ ನಡೆಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಜೊತೆಗೆ ಅಮೇರಿಕ ಈಗ ಗ್ರೀನ್ ಸಿಗ್ನಲ್ ಕೊಡಬೇಕು. ಅಮೇರಿಕ ಗ್ರೀನ್ ಸಿಗ್ನಲ್ ಕೊಟ್ಟಿದ ತಕ್ಷಣ ದಾಳಿ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಸ್ರೇಲ್ ಹೇಳ್ಕೊಂಡಿದೆ. ಇಸ್ರೇಲ್ನ ಒಂದು ಏನು ರಕ್ಷಣಾ ಸಚಿವರು ಏನಿದ್ದಾರೆ ಅವ್ರು ಹೇಳಿದ್ದಾರೆ. ಅಂದರೆ ಈ ಮೂಲಕ ಅವರು ಇರಾನ್ಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ನಾವು ಮತ್ತೊಮ್ಮೆ ದಾಳಿಗೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ, ನೀವೀಗಾದರೂ ಸಂಧಾನದ ಮಾತುಕತೆಗೆ ಬನ್ನಿ ಅಂತನಾ, ಪಾಕಿಸ್ತಾನ ಸಾರಥ್ಯದ ಒಂದು ಸಂಧಾನ ಮಾತುಕತೆಗೆ ಈಗಾದರೂ ಬನ್ನಿ ಅಂತನಾ ಗೊತ್ತಿಲ್ಲ. ಆದರೆ ಅವರೊಂದು ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಿದ್ದಾರೆ ಅನ್ನೋ ಮಾಹಿತಿ ಅಂತೂ ಇದೆ. ಮತ್ತು ಅವರ ಪ್ರಮುಖವಾದ ಬೇಡಿಕೆಗಳು, ಈಗಾಗಲೇ ಭಾಳ ಚರ್ಚಿತ ಆಗಿರೋಂಥ ಬೇಡಿಕೆಗಳೇನೆಂದರೆ, ಇಸ್ಲಾಮಿಕ್ ಆಡಳಿತ ಅಂತ್ಯ ಆಗಬೇಕು ಇರಾನ್ನಲ್ಲಿ ಅನ್ನೋದು, ಜೊತೆಗೆ ಸಂಸ್ಕರಿತ ಅಣು ಏನಿದೆ 400 kgಗೂ ಹೆಚ್ಚು ಯುರೇನಿಯಂ ಇದೆ ಅನ್ನೋ ಮಾಹಿತಿ ಇದೆಯಲ್ಲ, ಅದು ಅಮೇರಿಕದ ಕೈವಶ ಆಗಬೇಕು ಅನ್ನೋದು ಒಂದು ಬೇಡಿಕೆ. ಜೊತೆಗೆ ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಹೆಜ್ಬುಲ್ಲಾ ಇರ್ಬೋದು, ಆ ಉಗ್ರ ಸಂಘಟನೆಗಳಿಗೆ ನೀಡ್ತಿರೋಂಥ ನೆರವನ್ನು ನಿಲ್ಲಿಸಬೇಕು. ನಿಮ್ಮ ಕ್ಷಿಪಣಿಗಳೇನಿದೆ ಸಾವಿರಾರು ಕಿಲೋಮೀಟರ್ ದೂರ ಸಾಗುವಂಥ ಕ್ಷಿಪಣಿ ಇಟ್ಕೊಬಾರ್ದು, ಕೇವಲ 300 ಕಿಲೋಮೀಟರ್ ವ್ಯಾಪ್ತಿ ಕ್ಷಿಪಣಿ ಇಟ್ಕೊಬೇಕು ಅಂತೆಲ್ಲನೂ ಷರತ್ತುಗಳನ್ನ ವಿಧಿಸಿದೆ ಅಮೆರಿಕ ಮತ್ತು ಇಸ್ರೇಲ್. ಈ ಒಂದು ಷರತ್ತುಗಳಿಗೆ ಇರಾನ್ ಮಣಿಯಲಿ ಅನ್ನೋ ಕಾರಣಕ್ಕೆ 3ನೇ ಹಂತದ ದಾಳಿಗೆ ಈ ಒಂದು ಸಿದ್ಧತೆ ನಡೀತಿದೆ ಅನ್ನೋ ಮಾಹಿತಿ ಇದೆ. ಇಷ್ಟಾದರೂ ಕೂಡ ಮಜ್ತಬಾ ಖಮೇನಿ ಹಾಸಿಗೆ ಹಿಡಿದಿದ್ದಾರೆ ಅಂತ ನಾನು ಈ ಹಿಂದೆ ತಾನೇ ಎಕ್ಸ್ಪ್ಲೈನ್ ಮಾಡಿದೆ. ಈ ಮಜ್ತಬಾ ಖಮೇನಿ ಹಾಸಿಗೆ ಹಿಡಿದಿದ್ರು ಕೂಡ IRGC ಈಗಲೂ ಈ ಕ್ಷಣಕ್ಕೂ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿದೆ. ತನ್ನ ಕ್ಷಿಪಣಿಗಳಾಗಿರ್ಬೋದು, ತನ್ನ ಬತ್ತಳಿಕೆಯಲ್ಲಿರುವಂಥ ಅತ್ಯಂತ ಪ್ರಮುಖ ಅಸ್ತ್ರ ಡ್ರೋನ್ ಅದನ್ನಿರ್ಬೋದು, ಪ್ರತಿಯೊಂದು ಕೂಡ IRGC ಸಿದ್ಧತೆ ಮಾಡಿ ಇಟ್ಕೊಂಡಿದೆ ಅನ್ನೋ ಮಾಹಿತಿ ಅಂತೂ ಹೊರಗಡೆ ಬರ್ತಾ ಇದೆ. ಇದ್ರ ಜೊತೆಗೇನೆ ಯಾವಾಗೆಲ್ಲ ಅಮೇರಿಕ ಇರಾನ್ ವಿರುದ್ಧ ತನ್ನ ಜಲ ದಿಗ್ಬಂಧನ ವಿಧಿಸಿದೆ ಮತ್ತು ಇಸ್ರೇಲ್ ಪದೇ ಎಚ್ಚರಿಕೆ ಕೊಡ್ತಿರೋ ಮಧ್ಯನೂ ಈ ಒಂದು ಹರ್ಮುಜ್ ಜಲಸಂಧಿ ಏನಿದೆ, ಇಲ್ಲಿ ಕೆಂಪು ಬಣ್ಣಕ್ಕೆ ಏನು ತಿರುಗಿದೆಯಲ್ಲ, ಈ ಒಂದು ಪ್ರಾಂತ್ಯ ಸಂಪೂರ್ಣವಾಗಿ ಇದೀಗ ಇರಾನ್ನ ಕೈವಶ ಆಗಿದೆ. ಈ ಒಂದು ಪ್ರಾಂತ್ಯದಲ್ಲಿ IRGC ತನ್ನ ಸ್ಪೀಡ್ ಬೋಟ್ಗಳನ್ನು ಆಗಾಗ ಓಡಿಸ್ತಾ ಇರುತ್ತೆ. ಯಾವುದಾದ್ರೂ ಹಡಗುಗಳು ಸಂಚರಿಸಿದ್ರೆ ಸ್ಪೀಡ್ ಬೋಟ್ ಮೂಲಕನೇ ಆ ಹಡಗುಗಳ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ. ಹಡಗುಗಳನ್ನು ವಾಪಸ್ ಹೋಗಿ ಅಂತ ಹೇಳ್ಬಿಟ್ಟು ಅವುಗಳಿಗೆ ಆದೇಶ ಮಾಡಲಾಗ್ತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ. ಮತ್ತು ಇನ್ನೊಂದು ಕಡೆ ಅಮೆರಿಕ ಏನೊಂದು ಜಲ ದಿಗ್ಬಂಧನ ವಿಧಿಸಿದೆ, ಅದು ಇರಾನ್ನಿಂದ ಬರುವ ಮತ್ತು ಇರಾನ್ಗೆ ಹೋಗುವಂತಹ ಎಲ್ಲ ಹಡಗುಗಳನ್ನು ತಡೆದಿದೆ. ಅದರಲ್ಲೂ ಚೈನಾದಿಂದನೇ ಇರಾನ್ಗೆ 3-4 ಹಡಗುಗಳು ಹೋಗೋದಿತ್ತು, ಅದನ್ನು ತಡೆ ಹಿಡಿಯಲಾಗಿದೆ. ಇನ್ನು ಇರಾನ್ನಿಂದ ಚೈನಾಗೆ ಹೊರಟಿದ್ದ ಹಡಗುಗಳನ್ನು ಕೂಡ ತಡೆ ಹಿಡಿಯಲಾಗಿದೆ. ಅಂದರೆ ಯಾವುದೇ ಒಂದು ಹಡಗುಗಳು ಕೂಡ ಅಮೆರಿಕದ ಅಪ್ಪಣೆ ಇಲ್ಲದೆ ಇರಾನ್ನಿಂದ ಹೋಗುವಂತಿಲ್ಲ ಅನ್ನೋ ಸಂದಿಗ್ಧ ಸ್ಥಿತಿಗೆ ಇವಾಗ ಬಂದಿದೆ ಇರಾನ್. ಹಂಗಿದ್ರೂ ಕೂಡ ಏನು ಮಾಡುತ್ತೆ ಇರಾನ್? ಈಗ ಇರಾನ್ನ ಮುಂದೆ ಇರುವಂತಹ ಏನೊಂದು ದಾರಿ ಏನು ಅಂತ ಕೇಳಿದ್ರೆ, ಇರಾನ್ ನಾವು ಈಗ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿನಲ್ಲಿದ್ದೀವಿ. ನಮ್ಮಲ್ಲಿ ಈಗಾಗಲೇ ಪ್ರಮುಖವಾದ ಮೂಲಸೌಕರ್ಯಗಳು ಇಲ್ಲದಾಗಿದೆ, ಈಗಾಗಲೇ ಆರ್ಥಿಕ ದಿಗ್ಬಂಧನ ವಿಧಿಸಲಾಗಿದೆ, ನಮ್ಮ ಮಹಾನ್ ನಾಯಕ ಸರ್ವೋಚ್ಚ ನಾಯಕನ ಹಾಸಿಗೆ ಹಿಡಿದಿದ್ದಾನೆ. ಇಂಥ ಸಂದರ್ಭದಲ್ಲಿ ಇರಾನ್ಗೆ ಈ ಯುದ್ಧದಲ್ಲಿ
ಕಳ್ಕೊಳ್ಳೋಂಥದ್ದೇ ಇಲ್ಲ ಅನ್ನೋ ಸನ್ನಿವೇಶ ಸೃಷ್ಟಿಯಾಗಿದೆ. ಆದರೆ ಅಮೇರಿಕ ಆ ರೀತಿ ಅಲ್ಲ. ಅಮೇರಿಕ ಈ ಹಿಂದೆ ಈ ಎಂಟ್ರಿ ಕೊಟ್ಟಿದ್ದೇನೆ ತನ್ನದಲ್ಲದ ಯುದ್ಧ, ಅದು ತನಗೆ ಸಂಬಂಧ ಪಡೆದಲ್ಲೇ ಇರುವಂಥ ಯುದ್ಧಕ್ಕೆ ಅಮೇರಿಕ ಎಂಟ್ರಿ ಕೊಟ್ಟಿತ್ತು. ಹಂಗಾಗಿ ಇದೀಗ 2ನೇ ಸತಿ ಅಮೇರಿಕ ಈ ತನ್ನದಲ್ಲದ ಯುದ್ಧಕ್ಕೆ ಎಂಟ್ರಿ ಕೊಡುತ್ತಾ ಇಸ್ರೇಲ್ನ ಒಂದು ಯುದ್ಧಕ್ಕೆ, ನೆತನ್ಯಾಹು ಅವರ ಯುದ್ಧಕ್ಕೆ ಡೊನಾಲ್ಡ್ ಟ್ರಂಪು ಮತ್ತೆ ಇನ್ನೊಂದ್ಸತಿ ಅಖಾಡಕ್ಕೆ ಇಳಿತಾರ. ಅಖಾಡಕ್ಕೆ ಇಳಿದು ಮತ್ತೆ $1 ಬಿಲಿಯನ್ ಗಟ್ಟಲೆ ನಷ್ಟ ಮಾಡಿಕೊಂಡು ಅಮೇರಿಕನ್ ಜನರಿಂದ ಚೀಮಾರಿ ಹಾಕಿಸ್ಕೊಂತಾರ. ಅದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಒಂದು ವೇಳೆ ಏನಾದರೂ ಇರಾನ್ ವಿರುದ್ಧ ನಿರ್ಣಾಯಕ ಗೆಲುವನ್ನು ಸಾಧಿಸಿ, ಒಂದು ವೇಳೆ ಏನಾದರೂ ಇರಾನ್ನಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಅಂತ್ಯ ಮಾಡಿದ್ರೆ ಆಗ ಅಮೇರಿಕಾಗೆ ಅದು ಗೆಲುವಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಅಲ್ಲಿ ಇಸ್ಲಾಮಿಕ್ ಆಡಳಿತ ಅಂತ್ಯ ಆಗುವಂಥ ಸನ್ನಿವೇಶನೇ ಕಂಡು ಬರ್ತಿಲ್ಲ. ಹಂಗಿರುವಾಗ ಅಮೇರಿಕ 3ನೇ ಬಾರಿ ಕೂಡ ದಾಳಿಯನ್ನು ಆರಂಭಿಸಿದ್ರೆ, 3ನೇ ಬಾರಿ ಕೂಡ ಮತ್ತೆ ಯುದ್ಧ ಆರಂಭ ಆದರೆ ಈ ಯುದ್ಧದ ಅಂತ್ಯ ಏನಾಗಬಹುದು ಅದು ಪ್ರಶ್ನೆ ಇದೆ. ಜೊತೆಗೆ ತನ್ನದಲ್ಲದ ಯುದ್ಧಕ್ಕೆ ಅಮೇರಿಕ ಎಂಟ್ರಿ ಕೊಡೋದಕ್ಕೆ ಅಲ್ಲಿನ ಕಾಂಗ್ರೆಸ್ ಒಪ್ಪುತ್ತಾ, ಅಲ್ಲಿನ ಸಂಸತ್ ಒಪ್ಪುತ್ತಾ ಅನ್ನೋದು ಕೂಡ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ಇವೆಲ್ಲದ್ರ ಮಧ್ಯ ಏನೊಂದು ಯುದ್ಧ ನೌಕೆಗಳಂತೂ ಈಗ ಇರಾನ್ನ ಸುತ್ತಲೂ ಒಂದು ರೀತಿಯಾದಂತಹ ಜಲದಿಗ್ಬಂಧನವನ್ನು ವಿಧಿಸಿ ಕೂತಿದ್ದಾವೆ. ಒಂದು ರೀತಿ ಟಿಕಿಂಗ್ ಟೈಮ್ ಬಾಂಬ್ ಅಂತ ಏನಿದೆ, ಆ ಟೈಮ್ ಬಾಂಬ್ ಮೇಲೆ ಇಡೀ ವಿಶ್ವ ಕೂತಿರಂಗೆ ಭಾಸ ಆಗ್ತಿದೆ. ಅದರಲ್ಲೂ ಈ ಸ್ಟ್ರೈಟ್ ಆಫ್ ಹರ್ಮುಜ್ ಏನಿದೆ, ಹರ್ಮುಜ್ ಜಲಸಂಧಿ, ಅದು ಈ ಟೈಮ್ ಬಾಂಬ್ನ ಒಂದು ಕೇಂದ್ರ ಬಿಂದುವಾಗಿ ಪರಿಣಮಿಸಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಅಮೇರಿಕ ತನ್ನ ಗೆಳೆಯರ ಬೆಂಬಲವನ್ನು ಕೋರ್ತಾ ಇದೆ. ಯಾರಾಗಿರ್ಬೋದು, ಅದು ನೇಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಏನು ಕರೀತಾರೆ ನೇಟೋ, ಅದರ ಒಂದು ಬೆಂಬಲವನ್ನು ಕೋರ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಅದು ಸಿಗ್ತಿಲ್ಲ.